In the heart of India, along the banks of the Malamota river, lies the Kalyaninagar slum, a vibrant yet challenging community shaped by resilience and hardship. Here, families from Karnataka have migrated in search of better opportunities, only to find themselves navigating the complexity of daily labor. As the sun rises over the river, the sounds of life echo through the narrow alleys. Men and women set out to work, engaging in various forms of manual labor to meet their ends. Their toil is a testament of their determination, yet it often comes at a cost, especially for the children. ಇದು ಪುಣೆ ಮಹಾರಾಷ್ಟ್ರ ಕಲ್ಯಾಣಿನಗರ್ ಅಂತ ಒಂದು ಏರಿಯಾ, ಅಲ್ಲಿ ಒಂದು ಸ್ಲಮ್ ಇದೆ. ನಾವು ಇಲ್ಲಿ ಒಂದು 25 ವರ್ಷದಿಂದ ಇರ್ತಾಯಿದ್ದೀವಿ, ವಾಸ ಮಾಡ್ತಾಯಿದ್ದೀವಿ. ನಮಗೆ ಮುಂಚೆ ಜೋಪಡಿ ಥರ ಒಂದು ತಾಡಪತ್ರೆ ಹಾಕ್ಕೊಂಡು ನಾವು ಇಲ್ಲಿ ಜೀವನ ಮಾಡ್ತಾಯಿದ್ದೀವಿ. ಹಾಗಾಗಿ ನಮಗೆ ಇಲ್ಲಿ ನೀರು ಮತ್ತು ಲೈಟು ಯಾವುದೇ ಸೌಕರ್ಯಗಳನ್ನು ಇರಲಿಲ್ಲ. ಮೂಲ ಸೌಕರ್ಯ ಏನು ನಮಗೆ ಬೇಕಲ್ಲ, ಅದು ಯಾವುದೂ ಇರಲಿಲ್ಲ. ಹಾಗಾಗಿ ನಾವು ನಮ್ಮ ಬಡತನವೇ ಜಾಸ್ತಿ ಇದಕ್ಕೋಸ್ಕರ ನಾವು ನಮ್ಮ ಜೀವನನ ಹಾಗೇನ ವ್ಯತೀತವಾಗಿ ಮಾಡ್ತಾ ಬಂದಿದ್ದೀವಿ. ಇವಾಗೇ ನಾವು 20 ವರ್ಷ ಆದ ನಂತರ ನಮಗೆ ಲೈಟು ಮತ್ತು ನೀರು ಸಿಕ್ಕಿದೆ. ಹಾಗಾಗಿ ನಮಗೆ ಇಲ್ಲಿ ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಮತ್ತು ಬೇಸಿಗೆಯಲ್ಲಿ ತುಂಬ ಕಷ್ಟವನ್ನು ಇಲ್ಲಿ ನಮಗೆ ಆಗ್ತಾಯಿದೆ. ಮಳೆಗಾಲ ಅಂತ ಬಂದುಬಿಟ್ರೆ ಮನೆಯೆಲ್ಲ ಸೋರ್ತಾ ಇರ್ತದೆ, ಮತ್ತು ಚಳಿಗಾಲದಲ್ಲಿ ತುಂಬ ಚಳಿ ಆಗುತ್ತದೆ. ಯಾಕಂದರೆ ಹೊಳೆದಂಡೆ ಪಕ್ಕದಲ್ಲಿ ಇರೋದು ನಾವಿರೋದು. ಮತ್ತು ಹಾಗಾಗಿ ಮತ್ತು ಬೇಸಿಗೆಯಲ್ಲಿ ಅದು ಟೀನ್ ಇರೋದ್ರಿಂದ ಅದು ಜಾಸ್ತಿ ಬಿಸಿಲಾಗುತ್ತೆ, ಹೀಟ್ ಆಗುತ್ತೆ. ಹಾಗಾಗಿ ನಮ್ಮ ಜೀವನವನ್ನು ತುಂಬ ಕಷ್ಟಕರಾಗಿ ಇಲ್ಲಿ ನಾವು ನಿರ್ವಹಿಸ್ತಾ ಇದ್ದೀವಿ. ಯಾಕಂದರೆ ನಮ್ಮ ಹತ್ರ ಬೇರೆ ಒಂದು ಯಾವುದೇ ನಾವು ಸೌಲಭ್ಯಗಳನ್ನು ಇಲ್ಲ ನಮಗೆ. Small children play in the streets, often deprived of education and trapped in poverty. Yet, Gauri stands out. Having worked hard to pursue nursing studies, her success symbolizes hope, proving that perseverance can overcome adversity, inspiring others in our community to strive for a better future despite limited opportunities. ನನ್ನ ಹೆಸರು ಗೌರವ ಅಂತ. ನಾನು ಯಾದಗಿರಿ ಡಿಸ್ಟಿಕ್ ಅವರು. ಇಲ್ಲಿ ಬಂದು ನರ್ಸಿಂಗ್ ಮಾಡ್ತಾ ಇದ್ದೀನಿ. ಡೆಂಟಲ್ ಹಾಸ್ಪಿಟಲಲ್ಲಿ ನಾನು ನರ್ಸಿಂಗ್ ಮಾಡ್ತಾ ಇದ್ದೀನಿ. ಮೇಲೆ ನಾನು ಇಲ್ಲಿ ಬಂದ್ಗೆಸಿಂದ ಸ್ವಲ್ಪ ವರ್ಕ್ ಮಾಡುತ್ತಾ ಆಮೇಲೆ ಎಜುಕೇಷನ್ನ ಕಂಟಿನ್ಯೂ ಮಾಡಬೇಕಾಗಿತ್ತು. ಯಾಕಂದರೆ ನಾನು ಸ್ವಲ್ಪ ಬಡ ಕುಟುಂಬದಿಂದ ಬಂದವಳು. ಸೊ ನನಗೆ ಎಲ್ಲ ರೀತಿಯಿಂದ ಸೌಲಭ್ಯ ಇರಲಿಲ್ಲ. ಬಟ್ ಆದರೂ ನಾನು ಎಲ್ಲ ರೀತಿಯಿಂದ ಸೌಲಭ್ಯ ಇಲ್ಲದಿದ್ದರೂ ಕೂಡ ನಮ್ಮ ಮನೇಲಿ ಬಡತನ ಇದ್ರೂ ಕೂಡ ನನಗೆ ಇನ್ನೂ ಇವರಿಗಾದ್ರೂ ನನಗೆ ಬಡತನ ಈ ಥರ ಇದೆ, ನಿಮ್ಗೆ ಆ ಥರ ಕೊಡೋಕ್ಕಾಗಲ್ಲ, ಈ ಥರ ಓದ್ಸೋಕ್ಕಾಗಲ್ಲ ಅಂತ ನನ್ನ ಫ್ಯಾಮಿಲಿದವರು ಯಾರೂ ನನ್ನನ್ನು ಈ ಥರ ನೀನು ಓದಬೇಡ, ಇಲ್ಲಿಗೆ ಬಿಟ್ಟು ಬಿಡು ಅಂತ ನಮ್ಮ ಮನೇಲಿ ನನಗೆ ಯಾರೂ ಒತ್ತಾಯ ಮಾಡಲಿಲ್ಲ. ಅವ್ರಿಗೆ ಎಷ್ಟು ಕಷ್ಟ ಆದರೂ ಕೂಡ ನನಗೆ ಏನು ಬೇಕು ಏನು ಬೇಡ ಅನ್ನೋದ್ರ ಮೇಲೆ ನಾನು ಏನು ಇಷ್ಟಪಡ್ತೀನೋ ಅದನ್ನು ಅವ್ರು ಎಷ್ಟೇ ಕಷ್ಟ ಆದರೂ ನನಗೆ ಅದನ್ನ ತಂದು ಕೊಟ್ಟು ಗೇಶಿಂದ ಇದು ಮಾಡಿದ್ದಾರೆ ಹೊರತಾಗಿ ನನಗೆ ಮಾತ್ರ ಮನಸ್ಸಿಗೆ ನೋವು ಮಾಡಿಲ್ಲ. ನನಗೆ ಇನ್ನೂ ಇವರಿಗಾದ್ರೂ ನನಗೆ ಬಡವರು ಇದ್ದೀವಿ ಅನ್ನೋ ಒಂದು ಫೀಲ್ ಅಂತೂ ನನಗೆ ಆಗಿಲ್ಲ. ಯಾಕಂದರೆ ಆಗೋದನ್ನ ನನ್ನ ಫ್ಯಾಮಿಲಿನ ನೋಡ್ಕೊಂಡಿಲ್ಲ. ನಮ್ಮ ಪ್ರತಿಯೊಂದು ನಮ್ಮ ಮನೆಯಲ್ಲಿ ಪ್ರತಿಯೊಬ್ಬರು ನಮಗೆ ಚಿಕ್ಕವರು, ನನಗಿಂತ ದೊಡ್ಡವರಾಗಿರ್ಬೋದು, ನನಗಿಂತ ಚಿಕ್ಕವರಾಗಿರ್ಬೋದು, ಎಲ್ಲರೂ ಎಜುಕೇಶನ್ ಅಂತೂ ಯಾರೂ ಮಾಡೇ ಇಲ್ಲ. ಸೊ ನಮ್ಮ ಫ್ಯಾಮಿಲಿ ಪರಿಸ್ಥಿತಿಯಲ್ಲಿ ನಮ್ಮ ಅಕ್ಕಂದಿರಾಗಿರ್ಬೋದು, ನಮ್ಮ ತಮ್ಮಂದಿರು, ನಮ್ಮ ತಂದೆಯವರು, ಸೊ ಅವರು ಈ ಥರ ಎಜುಕೇಶನ್ ಮಾಡೋಕ್ಕೆ ಆಗಲಿಲ್ಲ. ಯಾಕಂದರೆ ನಮ್ಮದು ಬಡತನ. ದುಡ್ಡಿದ್ರೆ ಮಾತ್ರ ನಮಗೆ ಸ್ವಲ್ಪ ಮಟ್ಟಿಗೆ ನಾವು ಇರೋಕ್ಕಾಗ್ತಿತ್ತು. ಆ ಥರದಲ್ಲಿ ಇತ್ತು. ಹೊಲ ಮನೆ ಇತ್ತು, ಬಟ್ ದುಡಿದ್ರೆ ಮಾತ್ರ ಬರ್ತಿತ್ತೆ ಹೊರತಾಗಿ ದುಡಿದೆ ಯಾವುದು ಬರ್ತಿರ್ಲಿಲ್ಲ. ಎಲ್ಲಷ್ಟರಲ್ಲೂ ನಾನು ಸ್ಕೂಲಿನಿಂದ ಕಾಲೇಜ್ವರೆಗೂ ಆದರೂ ಪ್ರತಿಯೊಂದರಾದ್ರೂ ನಾನು ಎಕ್ಸ್ಪರ್ಟ್ ಇದ್ದೆ. ಸೊ ನಮ್ಮ ತಂದೆ ತಾಯಿಗೆ ನಮ್ಮ ಸರ್ ಕೂಡ ಬಂದು ಹೇಳ್ತಿದ್ರು, ಇವಳು ಅಷ್ಟು ಚೆನ್ನಾಗಿ ಓದ್ತಿದ್ದಾಳೆ, ಹಿಂಗಿದ್ದಾಳೆ. ಎಲ್ಲರೂ ನನಗೆ ಇನ್ನೊಂದೇನಂದ್ರೆ ನನ್ನ ಕ್ಲಾಸ್ಮೇಟು ಅಲ್ಲದೇನೆ ನನಗಿಂತ ದೊಡ್ಡ ಮಟ್ಟದಲ್ಲಿರೋ ಅಕ್ಕಂದಿರು ಅಣ್ಣಂದ್ರ ಜೊತೆ ಕೂಡ ನಾನು ಏನ್ ಮಾಡ್ತಾ ಇದ್ದೆ ಅಂದ್ರೆ ಸ್ಪರ್ಧೆ ಮಾಡಿ ಅವ್ರ ಜೊತೆ ಕೂಡ ನಾನು ವಿನ್ ಆಗಿದ್ದೀನಿ. ಸೊ ಹಾಗಾಗಿ ನನಗೆ ತುಂಬಾ ಪ್ರೋತ್ಸಾಹ ನೀಡಿದ್ರು ನಮ್ಮ ಮನೆಯಲ್ಲಿ. ಇವ್ರು ಎಲ್ಲರಿಂದ ಎಲ್ಲರಿಂದ ಇಲ್ಲದೆ ಇದ್ರೂ ಪರವಾಗಿಲ್ಲ, ಎಜುಕೇಶನ್ ಅಲ್ಲಿ ಮುಂದೆ ಇದ್ದಾಳೆ, ಇವಳು ಓದಿಸ್ಬೇಕು
ತೋರಿಸ್ಬೇಕು ಅಂತೇಳಿ ಅವ್ರಿಗೆ ಏನೇ ಕಷ್ಟ ಇದ್ರು ಏನೇ ಇದ್ರು ಕೂಡ ನನಗೆ ಮಾತ್ರ ಅವ್ರು ನನಗೆ ಒಂದು ರಿಚ್ ಫ್ಯಾಮಿಲಿ ಥರ ಹುಡುಗಿ ಥರ ನನ್ನ ನೋಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ನಾನು. Small children roam the streets, their laughter mingling with the cries of vendors. Yet many are deprived of formal education. Instead of classrooms, they find themselves in a cycle of poverty that limits their dreams and aspirations. This community is not just a backdrop for stories of struggle. It is a place where hope persists. Despite the obstacles, the spirit of these individuals shine through as they strive for better life along the banks of the Malamutta River. Their journey reflects a broader narrative of migration, survival, and the quest for dignity amidst adversity.